ಸಮಯ ನ್ಯೂಸ್ಗೆ ಮತ್ತೆ ಸ್ವಾಗತ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿಗೆ ನಿಷೇಧ ಹೇರಲಾಗಿದೆ. ಉತ್ತರ ಪ್ರದೇಶ ಪೊಲೀಸರಿಂದ ರಾಹುಲ್ ಗಾಂಧಿಗೆ ನಿಷೇಧ ಹೇರಲಾಗಿದೆ. ಸಹರನ್ಪುರ್ಗೆ ಭೇಟಿ ನೀಡದಂತೆ ನಿಷೇಧವನ್ನ ಪೊಲೀಸರು ಹೇರಿದ್ದಾರೆ. ನಾಳೆ ಸಹರನ್ಪುರ್ಗೆ ಭೇಟಿಯನ್ನ ನೀಡಬೇಕಾಗಿತ್ತು ರಾಹುಲ್ ಗಾಂಧಿ. ರಾಹುಲ್ ಭೇಟಿಗೆ ಒಪ್ಪಿಗೆಯನ್ನ ಯುಪಿ ಪೊಲೀಸರು ನೀಡಲಿಲ್ಲ. ಸಹರನ್ಪುರದಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದ ಹಿನ್ನೆಲೆಯಲ್ಲಿ ಹಲ್ಲೆ ನಡೆದ ಗ್ರಾಮಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಲು ನಿರ್ಧಾರವನ್ನ ಮಾಡಿದ್ರು. ದಲಿತರ ಮೇಲಿನ ಹಲ್ಲೆ ವೇಳೆ ಇಬ್ಬರು ಮೃತಪಟ್ಟಿದ್ದರು. ಗಲಭೆ ವೇಳೆ 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ರಾಹುಲ್ ಗಾಂಧಿಗೆ ಈಗ ನಿಷೇಧವನ್ನ ಈ ಪ್ರದೇಶಕ್ಕೆ ಹೇರಲಾಗಿರುವಂತದ್ದು. ಯುಪಿ ಪೊಲೀಸರು ರಾಹುಲ್ ಗಾಂಧಿಗೆ ಈ ಪ್ರದೇಶಕ್ಕೆ ತೆರಳಬಾರದು, ಬರಬಾರದು ಅನ್ನುವಂಥ ನಿಷೇಧವನ್ನ ಹೇರಿದ್ದಾರೆ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿಗೆ ನಿಷೇಧವನ್ನ ಹೇರಲಾಗಿದೆ. ಉತ್ತರ ಪ್ರದೇಶ ಪೊಲೀಸರು ರಾಹುಲ್ ಗಾಂಧಿಗೆ ನಿಷೇಧ ಹೇರಿರುವಂತದ್ದು. ಸಹರನ್ಪುರ್ಗೆ ಭೇಟಿ ನೀಡಬಾರದು ಎಂಬಂತಹ ನಿಷೇಧವನ್ನ ಯುಪಿ ಪೊಲೀಸರು ರಾಹುಲ್ ಗಾಂಧಿಗೆ ಹೇರಿದ್ದಾರೆ. ನಾಳೆ ಸಹರನ್ಪುರ್ಗೆ ರಾಹುಲ್ ಗಾಂಧಿ ಭೇಟಿಯನ್ನ ನೀಡಬೇಕಾಗಿತ್ತು. ರಾಹುಲ್ ಭೇಟಿಗೆ ಒಪ್ಪಿಗೆಯನ್ನ ಯುಪಿ ಪೊಲೀಸರು ನೀಡಿಲ್ಲ. ಸಹರನ್ಪುರದಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದ ಹಿನ್ನೆಲೆಯಲ್ಲಿ ಹಲ್ಲೆ ನಡೆದ ಗ್ರಾಮಕ್ಕೆ ರಾಹುಲ್ ಗಾಂಧಿ ನಾಳೆ ಭೇಟಿಯನ್ನ ನೀಡೋರಿದ್ರು. ಆದರೆ ಪೊಲೀಸರು ರಾಹುಲ್ ಗಾಂಧಿ ಭೇಟಿಗೆ ನಿಷೇಧವನ್ನ ಹೇರಿದ್ದಾರೆ. ದಲಿತರ ಮೇಲಿನ ಹಲ್ಲೆ ವೇಳೆ ಇಬ್ಬರು ಮೃತಪಟ್ಟಿದ್ದರು. ಗಲಭೆ ವೇಳೆ 40ಕ್ಕೂ ಹೆಚ್ಚು ಮಂದಿ ಗಾಯ ಕೂಡ ಆಗಿದ್ರು. ಈ ಪ್ರದೇಶಕ್ಕೆ ಸಹರನ್ಪುರ್ ಪ್ರದೇಶಕ್ಕೆ ರಾಹುಲ್ ಗಾಂಧಿ ನಾಳೆ ಭೇಟಿಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇರ್ತಾ ಇತ್ತು. ಆದರೆ ಯುಪಿ ಪೊಲೀಸರು ಈಗ ರಾಹುಲ್ ಗಾಂಧಿ ಸಹರನ್ಪುರ್ಗೆ ಭೇಟಿ ನೀಡಬಾರದು ಅನ್ನುವಂತ ನಿಷೇಧವನ್ನ ಹೇರಿದ್ದಾರೆ. ಅಸಮರ್ಪಕ ನೀರು ಪೂರೈಕೆ ಖಂಡಿಸಿ ಧರಣಿ ಸತ್ಯಾಗ್ರಹ ಮಾಡಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ. ಗದಗದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಧರಣಿಯನ್ನ ನಡೆಸಲಾಗಿದೆ. ಗದಗ ಬೆಟಗೇರಿ ಅವಳಿ ನಗರಕ್ಕೆ 30-40 ದಿನಕ್ಕೊಮ್ಮೆ ಕುಡಿಯುವ ನೀರು ಬರುತ್ತೆ. ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ಕೆ ಪಾಟೀಲ್ ವೈಫಲ್ಯವನ್ನ ಖಂಡಿಸಿ ಇಲ್ಲಿ ಧರಣಿಯನ್ನ ಮಾಡಲಾಗುತ್ತಿದೆ. ಶೋಭಾ ಕರಂದ್ಲಾಜೆ, ಸಿಸಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದ್ದಾರೆ. ಗದಗದಲ್ಲಿ ಅಸಮರ್ಪಕ ನೀರು ಪೂರೈಕೆಗೆ ಖಂಡಿಸಿ ಇಲ್ಲಿ ಧರಣಿಯನ್ನ ಮಾಡಲಾಗುತ್ತಿದೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುತ್ತೇನೆ. ಎಚ್ಕೆ ಪಾಟೀಲ್ ಅವರನ್ನ ಸೋಲಿಸುವುದೇ ನಮ್ಮ ಗುರಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಸವಾಲು ಹಾಕಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ತಮ್ಮ ಜಿಲ್ಲೆಯಲ್ಲಿ ನೀರು ಕೊಡದ ಇವರನ್ನ ಸೋಲಿಸುವುದು ನಮ್ಮ ಗುರಿಯಾಗಿದೆ. ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲಲಿದೆ ಅಂತ ಎಚ್ಕೆ ಪಾಟೀಲ್ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ. ನಾವು ಹೋರಾಟ ಮಾಡಲು ಎಚ್ಕೆ ಪಾಟೀಲ್ರನ್ನ ಕೇಳಬೇಕಾಗಿಲ್ಲ. ತಮ್ಮದೇ ಪಟ್ಟಣದಲ್ಲಿ ನೀರು ಕೊಡಲಾಗದವರು ರಾಜ್ಯಕ್ಕೇನು ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಸನ್ಮಾನ್ಯ ಎಚ್ಕೆ ಪಾಟೀಲ್ರೇನೆ ಗದಗ ಕುಡಿಯುವ ನೀರಿಕ್ಷೆ ಸಮಸ್ಯೆ 3 ತಿಂಗಳಲ್ಲಿ ಇತ್ಯರ್ಥ ಅಂತೇಳಿ ಅವರೇನೆ ಸದನದಲ್ಲಿ ಕೊಟ್ಟಿರುವಂತಹ ಉತ್ತರ 16 ಜುಲೈ 2015. ಸೊ ಅವರು ಯಾವುದೇ ಕೆಲಸ ಮಾಡದೇ ಇದ್ದಾಗ ಒಂದು ಪ್ರತಿಪಕ್ಷವಾಗಿ ಈ ಕೆಲಸವನ್ನು ಮಾಡದೇ ಇದ್ರೆ ನಾವು ನಮ್ಮ ಕರ್ತವ್ಯದಿಂದ ವಿಮುಖರಾದಂತಾಗುತ್ತೆ. ಅದಕ್ಕಾಗಿ ಒಂದು ಜಾಗೃತಿ ಮೂಡಿಸಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತಲೇ ಸಾಂಕೇತಿಕವಾಗಿ ಇದನ್ನು ಮಾಡ್ತಾ ಇದ್ದೇವೆ. ಆ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಸಂತೋಷ ಪಡ್ತೇವೆ. ಆದರೆ ಒಳ್ಳೆ ನೀರು ಕೊಡಬೇಕು, ಕೊಳಚೆ ನೀರು ಕೊಡಬಾರ್ದು ಅಷ್ಟೇ. ಈಗಿರೋ ಆರೋಗ್ಯ ಹಾಳಾಗುವಂತ ರೀತಿ ಎಚ್ಚರ ವಹಿಸಬೇಕು. ಇವತ್ತು ಈ ಭಾಗದ ಜನರ ಸಮಸ್ಯೆ ಏನಿದೆ, ನಾನು ಬಂದಾಗ ಮೊನ್ನೆ ದಿನ ಅವ್ರ ಗೋಳನ್ನ ಕಣ್ಣೀರನ್ನ ತೋಡ್ಕೊಂಡ್ರು. ಇದಕ್ಕಾಗಿ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಬಂದು ಕುಂತ್ಕೊಂತಾ ಇದ್ದೇನೆ ಅಂದ್ರೆ ಎಚ್ಕೆ ಪಾಟೀಲ್ ಮಾತಾಡಬಹುದಾಗಿತ್ತಲ್ಲ ನನ್ನ ಹತ್ರ. ಸಿಎಂ ಸಿದ್ದರಾಮಯ್ಯ ಆಪ್ತ ಕೆಸಿ ಬಲರಾಮ್ ಅವರ ಪುತ್ರ ಅರೆಸ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಕೆಸಿ ಬಲರಾಮ್ ಪುತ್ರ ಪ್ರಭಾಕರ್ ಅಂಧರಾಗಿರುವಂತದ್ದು. ವಿವಾಹಿತ ಮಹಿಳೆ ಜೊತೆ ಲವ್ವಿ ಡವ್ವಿ ಹಿನ್ನೆಲೆಯಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಜನತಾ ಕಾಲೋನಿಯ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಪ್ರಭಾಕರ್ ಸಿಕ್ಕಿಬಿದ್ದಿದ್ದಾರೆ. ಮೈಸೂರಿನ ಆಲನಹಳ್ಳಿಯ ಜನತಾ ಕಾಲೋನಿಯಲ್ಲಿ
ಆಲನಹಳ್ಳಿ ಪೊಲೀಸರಿಂದ ಕೇಸ್ ಮುಚ್ಚಿ ಹಾಕಲು ಯತ್ನ ಕೂಡ ನಡೆಯಿತು. ಗೃಹಿಣಿ ಪತಿಯಿಂದ ಪೊಲೀಸರ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ತನ್ನ ಪತ್ನಿ ಜೊತೆ ಅನೈತಿಕ ಸಂಪರ್ಕವನ್ನ ಪ್ರಭಾಕರ್ ಹೊಂದಿದ್ದ. ನಿನ್ನೆ ರಾತ್ರಿ ನಾನು ಮನೆಯಲ್ಲಿ ಇಲ್ಲದಿದ್ದಾಗ ಮನೆ ಪ್ರವೇಶ ಮಾಡಿದ್ದಾನೆ. ಪ್ರಭಾಕರ್ ಬಂದಿರುವುದು ಗೊತ್ತಾದಾಗ ನಾನು ಮನೆ ಬೀಗ ಹಾಕಿದೆ. ಬೀಗ ಹಾಕಿ ಇಬ್ಬರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದೆ. ಮಾಧ್ಯಮದವರು ಬರೋವರೆಗೂ ಬಾಗಿಲು ತೆಗೆಯದಿರಲು ನಿರ್ಧಾರವನ್ನು ಕೂಡ ಮಾಡಿದ್ದೆ. ಆದರೆ ಆಲನಹಳ್ಳಿ ಪೊಲೀಸರು ಬೀಗವನ್ನ ಒಡೆದ್ರು. ಬಳಿಕ ಪ್ರಭಾಕರ್ನನ್ನ ಠಾಣೆಗೆ ಕರೆದೊಯ್ದಿದ್ದಾರೆ. ನೊಂದ ಪತಿಯಿಂದ ಪೊಲೀಸರ ವಿರುದ್ಧ ಈಗ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆಲನಹಳ್ಳಿ ಠಾಣೆಯಲ್ಲಿ ಪ್ರಭಾಕರ್ ವಿವಾಹಿತೆ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಕೇಸ್ ಮುಚ್ಚಿ ಹಾಕಲು ಆಲನಹಳ್ಳಿ ಪೊಲೀಸರು ಯತ್ನವನ್ನ ನಡೆಸಿದ್ದಾರೆ ಅಂತ ಆಕೆಯ ಪತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಟಿ ನರಸೀಪುರ ತಾಲೂಕಿನ ಎಪಿಎಂಸಿ ಸದಸ್ಯರು ಈ ಪ್ರಭಾಕರ್ ಅನ್ನೋರು ಸಿಎಂ ಆಪ್ತನ ಪುತ್ರ ಕೂಡ ಹೌದು. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಕೆಸಿ ಬಲರಾಮ್ ಅನ್ನೋರ ಪುತ್ರರನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ಮೈಸೂರಿನಲ್ಲಿ ಕೆಸಿ ಬಲರಾಮ್ ಪುತ್ರ ಪ್ರಭಾಕರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ವಿವಾಹಿತ ಮಹಿಳೆ ಜೊತೆ ಈತ ಲವ್ವಿ ಡವ್ವಿ ಹಿನ್ನೆಲೆಯಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಜನತಾ ಕಾಲೋನಿಯ ಮನೆಯಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಪ್ರಭಾಕರ್ ಹಾಗೂ ಇನ್ನೊಬ್ಬ ವಿವಾಹಿತೆ ಮಹಿಳೆ ಸಿಕ್ಕಿರುವಂತದ್ದು. ಮೈಸೂರಿನ ಆಲನಹಳ್ಳಿಯ ಜನತಾ ಕಾಲೋನಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿಬಿದ್ದಿದ್ದಾರೆ. ಆಲನಹಳ್ಳಿ ಪೊಲೀಸರಿಂದ ಕೇಸ್ ಮುಚ್ಚಿ ಹಾಕಲು ಯತ್ನ ಕೂಡ ನಡೆದಿದೆ ಅಂತ ಆರೋಪಿಸಲಾಗಿದೆ. ಗೃಹಿಣಿ ಪತಿಯಿಂದ ಪೊಲೀಸರ ವಿರುದ್ಧವೇ ಆರೋಪವನ್ನ ಮಾಡಲಾಗಿದೆ. ತನ್ನ ಪತ್ನಿ ಜೊತೆ ಅನೈತಿಕ ಸಂಪರ್ಕವನ್ನ ಪ್ರಭಾಕರ್ ಹೊಂದಿದ್ದಾನೆ. ಆದರೆ ಪೊಲೀಸರು ಇವರಿಗೆ ಸಹಕಾರವನ್ನ ನೀಡುತ್ತಿದ್ದಾರೆ ಅಂತ ಆಕೆಯ ಪತಿ ಆರೋಪವನ್ನ ಮಾಡಿಸಿದ್ದಾನೆ. ನಿಂತಿದ್ದ ಖಾಸಗಿ ಬಸ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಮಾಕನಹಳ್ಳಿಯಲ್ಲಿ ನಡೆದಿದೆ. ಇಂದು ಬೆಳಗಿನ ಜಾವ ದುಷ್ಕರ್ಮಿಗಳಿಂದ ಈ ದುಷ್ಕೃತ್ಯ ನಡೆದಿದೆ. ಆಂಧ್ರದ ವಿಕೋಟೆಯಿಂದ ಕೋಲಾರದ ಮುಳಬಾಗಿಲು ಮಾರ್ಗದಲ್ಲಿ ಓಡುತ್ತಿದ್ದ ಬಸ್ ಇದಾಗಿದ್ದು, ಆಂಧ್ರದ ವಿಕೋಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಂತಿದ್ದ ಖಾಸಗಿ ಬಸ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಮಾಕನಹಳ್ಳಿಯಲ್ಲಿ ನಡೆದಿರುವಂತದ್ದು. ಇವತ್ತು ಬೆಳಗಿನ ಜಾವ ದುಷ್ಕರ್ಮಿಗಳು ಈ ದುಷ್ಕೃತ್ಯವನ್ನ ನಡೆಸಿದ್ದಾರೆ. ಆಂಧ್ರದ ವಿಕೋಟೆಯಿಂದ ಕೋಲಾರದ ಮುಳಬಾಗಿಲು ಮಾರ್ಗದಲ್ಲಿ ಓಡ್ತಾ ಇದ್ದಂತಹ ಬಸ್ ಇದಾಗಿದ್ದು, ಆಂಧ್ರದ ವಿಕೋಟ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಡವಟ್ಟು ಮಾಡಿದ್ದಾರೆ. ಬರೀ ಸುಳ್ಳು ಹೇಳುವುದೇ ಈ ಮೊಯ್ಲಿ ಕೆಲಸ ಅಂತ ಸಿಎಂ ಹೇಳಿರುವಂತದ್ದು. ಬಳಿಕ ಸಿಎಂ ಎಚ್ಚರಿಸಿದ ಕೈ ನಾಯಕರು, ಸಾರಿ ನನಗೆ ಮೋದಿ ಅಂತ ಬರೋ ಬದಲು ಮೊಯ್ಲಿ ಅಂತ ಬಂತು ಅಂತ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಅಂತ ಸಿಎಂ ಆ ಒಂದು ಮಾತನ್ನ ಮರೆಮಾಚಿದಂತು. ಮೊಯ್ಲಿ ಸುಳ್ಳು ಹೇಳ್ತಾರಾ ಅಂತ ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಗರಂ ಆದ್ರು. ನೀವೇ ಎಲ್ಲ ಕಲ್ಪಿಸಿಕೊಳ್ಬೇಡಿ ಅಂತ ಸಿಎಂ ಸಿಟ್ಟಾಗಿದ್ದಂತಹ ಪ್ರಸಂಗ ಕೂಡ ನಡೆಯಿತು. ಮೋದಿ ಯಾವುದರಲ್ಲಿ ಡಿಮಾನಿಟೈಸೇಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಡಿಮಾನಿಟೈಸೇಷನ್ ಏನ್ ಹೇಳಿದ್ದು ಮೊಯ್ಲಿ ಅವರು? ಮೋದಿ ಅವರು ನನಗೆ ಆ ಮೋದಿ ಮೊಯ್ಲಿ ಅದು ಏನೋ ವ್ಯತ್ಯಾಸಗಳ ಬದಲಾವಣೆ ಆಗ್ತಾ ಇದೆ. ಆ ಮೋದಿ ಅವರು ಏನ್ ಹೇಳಿದ್ರು? ಅದಕ್ಕೆ ಯಾಕೆ ನಗ್ತೀರಿ? ಏನು ಮೊಯ್ಲಿ ಅವರಿಗೆ ಪ್ರಧಾನಮಂತ್ರಿ ಆಗಿದ್ದಾರಾ? ಲಾಫಿಂಗ್ ಮೋದಿ ಅವರು ಪ್ರಧಾನಮಂತ್ರಿ ಅಂದ್ರೆ ಮೋದಿ ಅವರು ಪ್ರಧಾನಮಂತ್ರಿನಾ? ನಾನು ಮೋದಿ ಅವ್ರ ಬಗ್ಗೆ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾ ಇರೋದು, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇರೋದು. ಮತ್ತು ಮೋದಿ ಅವರು ಯಾವುದರಲ್ಲಿ ಡಿಮಾನಿಟೈಸೇಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಡಿಮಾನಿಟೈಸೇಷನ್ ಏನ್ ಹೇಳಿದ್ದು ಮೊಯ್ಲಿ ಅವರು? ಮೋದಿ ಅವರು ನನಗೆ ಆ ಮೋದಿ ಮೊಯ್ಲಿ ಅದು ಏನೋ ವ್ಯತ್ಯಾಸಗಳ ಬದಲಾವಣೆ ಆಗ್ತಾ ಇದೆ. ಆ ಮೋದಿ ಅವರು ಏನ್ ಹೇಳಿದ್ರು? ಅದಕ್ಕೆ ಯಾಕೆ ನಗ್ತೀರಿ? ಏನು ಮೊಯ್ಲಿ ಅವರಿಗೆ ಪ್ರಧಾನಮಂತ್ರಿ ಆಗಿದ್ದಾರಾ? ಲಾಫಿಂಗ್ ಮೋದಿ ಅವರು ಪ್ರಧಾನಮಂತ್ರಿ ಅಂದ್ರೆ ಮೋದಿ ಅವರು ಪ್ರಧಾನಮಂತ್ರಿನಾ? ನಾನು ಮೋದಿ ಅವ್ರ ಬಗ್ಗೆ
ಮೈಸೂರಿಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆಗಮಿಸಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಬಳಿಕ ಅಲ್ಲಿಂದ ನಗರಕ್ಕೆ ಭೇಟಿ ನೀಡಿದರು. ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಬಂಧ ಅವರು ಮೈಸೂರಿಗೆ ಭೇಟಿ ನೀಡಿದ್ದಾರೆ. ಸಚ್ಚಿದಾನಂದ ಶ್ರೀಗಳ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ನಿನ್ನೆಯಷ್ಟೇ ಲಾಥೂರ್ನಲ್ಲಿ ವಿಮಾನ ಅಪಘಾತದಲ್ಲಿ ಕೂದಲೆಳೆಯ ಅಂತರದಲ್ಲಿ ಫಡ್ನವೀಸ್ ಪಾರಾಗಿದ್ದರು. ಚಲಿಸ್ತಾ ಇದ್ದ ಕಾರಿಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಘಟನೆ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ 4ರ ಕಸ್ತೂರಿ ರಂಗಪ್ಪನಹಳ್ಳಿ ಗೇಟ್ ಬಳಿ ನಡೆದಿದೆ. ಘಟನೆಯಲ್ಲಿ ಚಾಲಕ ಚೈತನ್ಯ ಕುಮಾರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ತೆರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಬಂಧ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತಯಂತ್ರ ಹ್ಯಾಕ್ ಮಾಡಬಹುದಾ ಎಂದು ಹೇಳಿದ್ದ ಆಪ್ ಪಕ್ಷ ಚುನಾವಣಾ ಆಯೋಗ ಸವಾಲೆಸೆದ ಬೆನ್ನಲ್ಲೇ ಬಾಯಿ ಮುಚ್ಚಿ ಕುಳಿತಿವೆ. ಕೇವಲ ಆಪ್ ಮಾತ್ರವಲ್ಲದೆ ಯಾವ ರಾಜಕೀಯ ಪಕ್ಷಗಳು ಕೂಡ ಹ್ಯಾಕ್ ಮಾಡಲು ಮುಂದಾಗದೇ ಇರುವುದು ಆಯೋಗದ ತಲೆನೋವಿಗೆ ಕಾರಣವಾಗಿದೆ. ಹ್ಯಾಕ್ ಮಾಡಲು ಇದ್ದ ಕಾಲಮಿತಿ ಮುಗಿಯುತ್ತಾ ಬಂದಿದ್ರೂ ಕೂಡ ಯಾರೊಬ್ಬರೂ ಸವಾಲು ಸ್ವೀಕರಿಸಲು ಮುಂದೆ ಬಂದಿಲ್ಲ. ಇವಿಷ್ಟೇ ಇವರೆಗಿನ ಪ್ರಮುಖ ಸುದ್ದಿ. ಸಮಯ ಸಮಾಚಾರ ನಿರಂತರ.